ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾವು ಸಾಗರದ ಮಾರಿ ಜಾತ್ರೆಗೆ ಹೋಗ್ತಾ ಇದ್ವಿ. ನಿಮಗೂ ತೋರಿಸ್ತೀವಿ. ಹಾಗೆ ನಾವು ಕೂಡ ಜಾತ್ರೆ ಇವಾಗ ನಮ್ಮೂರಿಂದ ಹೊರಟಿದ್ವಿ. ನಮ್ಮೂರಿಂದ ಸಾಗರ ರೀಚ್ ಆದ್ವಿ. ಇಲ್ಲಿ ಬರೋದೇನೆ ಸುಮಾರು 5-5:30 ಆಗೋಯ್ತು. ಇವಾಗ ಸೀದಾ ನಮ್ಮ ಅಕ್ಕರ ಮನೆಗೆ ಹೋಗಿ ಅಲ್ಲಿಂದ ನಾವು ಮತ್ತು ನಮ್ಮ ಅಕ್ಕನ ಮಕ್ಕಳು ಎಲ್ಲ ಸೇರಿ ಜಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಬಂದು ಟೀಗೆ ಎಲ್ಲ ಕುಡಿದು ಅವ್ರನ್ನೆಲ್ಲರನ್ನೂ ಮಾತಾಡಿಸಿ ಅವ್ರನ್ನೂ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಇವಾಗ ಹಾಗೆ ಯಾರೆಲ್ಲ ಮಾರಿಕಾಂಬಾ ಜಾತ್ರೆನ ನೋಡಬೇಕು, ದೇವ್ರನ್ನ ನೋಡಬೇಕು ಅಂದ್ಕೊಂಡಿದ್ದೀರೋ ಈ ವಿಡಿಯೋ ಪೂರ್ತಿ ನೋಡಿ ದೇವ್ರ ದರ್ಶನ ನೀವು ಮಾಡಿ. ಜಾತ್ರೆಗೆ ಬಂದ್ವಿ ನಾವು. ಜಾತ್ರೆಯಲ್ಲಂತೂ ಜನ ಜಾತ್ರೆ ಅಂದರೆ ಜಾತ್ರೆನೂ ಬಿಡಿ. ತುಂಬ ಜನ ಇದ್ದರು. ಏನು ನೋಡೋಕ್ಕೂ ಸರಿ ಅಷ್ಟಾಗಲಿಲ್ಲ. ಹಣ್ಕಾಯಿ ಕೂಡ ಒಳಗೆ ಹೋಗಿ ಮಾಡ್ಸೋಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ಕ್ಯೂ ಇದೆ. ಹಾಗಾಗಿ ಹೊರಗಡೆನೇ ನಾವು ಇಟ್ಕೊಟ್ಟು ಅಲ್ಲಿನೇ ಹಣ್ಕಾಯಿ ಮಾಡಿಕೊಡ್ತಾರೆ, ಅಲ್ಲಿನೇ ಮಾಡಿಸ್ಕೊಂಡು ನೋಡಿದ್ವಿ. ಅಲ್ಲಿ ಮಂಟಪ ನಿಮ್ಗೆ ಕಾಣ್ತಾ ಇರ್ಬೋದು. ಮಂಟಪ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಹತ್ತಿರದಿಂದ ಅಂತೂ ದೇವ್ರು ನೋಡೋಕ್ಕಾಗಲ್ಲ, ಇಲ್ಲಿಂದನೇ ಕಾಣ್ತಿದ್ದೆ. ನೋಡಿ, ದೇವಿ ಕಾಣ್ತಾ ಇದ್ದಾಳೆ. ಅಲ್ಲಿಂದ ಒಂದು ಕೈ ಮುಗಿರಿ ಯಾರೆಲ್ಲ ನೋಡ್ತಾ ಇದ್ದೀರಾ. ಅಂದರೆ ಏನು ದೇವ್ರ ಹತ್ರ ಅಂತೂ ಹೋಗಿ ನಾವು ನಿಜವಾಗ್ಲೂ ಅಷ್ಟೊಂದು ಹತ್ತಿರವಾಗಿ ಇವತ್ತೇನು ನೋಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿಂದ ಒಂದು ನೋಡ್ಬೋದು, ಇನ್ನೂ ಹತ್ತಿರ ಹೋಗೋಕ್ಕಾಗಲ್ಲ. ನೋಡಿ, ದೇವ್ರಂತೂ ಏನು ಇವಾಗ ಎದ್ದು ಬರ್ತಾಳೇನೋ ಒಂದು ತಾಯಿ ಆ ಥರ ಕಾಣಿಸ್ತಾ ಇದ್ಲು. ನೋಡೋದಕ್ಕೆ ಅಡ್ಕೊಂಡು ಸಾಲಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು. ಹಾಗೆ ಅಲ್ಲಿ ಭಜನಾ ಕಾರ್ಯಕ್ರಮ ಕೂಡ ಇರುತ್ತೆ ದಿನ. ಇವತ್ತು ಕೂಡ ನಾವು ಹೋದಾಗಲೂ ಭಜನಾ ಕಾರ್ಯಕ್ರಮ ಆಗ್ತಾಯಿತ್ತು. ಸ್ವಲ್ಪ ಹೊತ್ತು ಭಜನಾ ಕಾರ್ಯಕ್ರಮ ನೋಡಿ ಹಾಗೆ ಹೊರಟ್ವಿ. ಇದು ಜಾತ್ರೆಯ ಎಂಟ್ರೆನ್ಸು. ಇಲ್ಲೇನು ಕಾಣಿಸ್ತೈತಿ ಇದೆ, ಇಲ್ಲಿ ಪಕ್ಕನೇ ನೋಡ್ತಾ ಇರಿ. ಇದು ದೇವರ ಗುಡಿ, ತವ್ರ ಮನೆ. ಅಷ್ಟೊಂದು ಕ್ಲಿಯರಾಗಿ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಜನ ಜಾಸ್ತಿ ಇರೋದ್ರಿಂದ ಮೊಬೈಲ್ ಹಿಡ್ಕೊಂಡು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಆದರೂ ನಾನು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹೀಗೆ ವಿಡಿಯೋ ಮಾಡ್ಕೊತಾ ಹೋಗ್ತಾ ಇದ್ದೆ. ಇದು ತವ್ರ ಮನೆ. ಇವಾಗ ನಾವು ಅಲ್ಲಿ ನೋಡಿದ್ವಲ್ಲ, ಅದು ಗಂಡನ ಮನೆ, ಇದು ತವ್ರ ಮನೆ. ಅಲ್ಲೇ ಸ್ವಲ್ಪ ದೂರ, ಜಾಸ್ತಿ ದೂರ ಏನಿಲ್ಲ, ಅಲ್ಲೇ ಹತ್ತಿರದಲ್ಲೇ. ಅದು ಇವಾಗ ಒಂದು ಸ್ವಲ್ಪ ಕಾಣ್ತಲ್ಲ, ಅದು ತವ್ರ ಮನೆ. ಪ್ರತಿನಿತ್ಯ ಎಲ್ಲ ಪೂಜೆ ಹಣ್ಕಾಯಿ ಅಥವಾ ವಾರದ ದಿನ ಪೂಜೆ ಹಣ್ಕಾಯಿ ನಡೆಯುತ್ತೆ ಅಲ್ಲಿ. 3 ವರ್ಷಕ್ಕೊಂದ್ಸಲ ಏನು ಜಾತ್ರೆ ನಡೆಯುತ್ತಲ್ಲ, ಇವಾಗ ಮಾತ್ರ ಗಂಡನ ಮನೆಗೆ ಕರ್ಕೊಂಡು ಹೋಗುವಂಥದ್ದು. ಇವಾಗ ಹಾಗೆ ಮುಂದೆ ಬಂದ್ವಿ. ಇಲ್ಲಿ ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ. ಅದನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡೋಣ ಅಂತ ಬಂದು ನಿಂತ್ಕೊಂಡು ತುಂಬ ಹೊತ್ತು ನೋಡಿದ್ವಿ. ನೋಡೋಕೆ ಒಳ್ಳೆ ಚೆನ್ನಾಗಿತ್ತು. ಹಾಗೆ ಗೋಪಾಲಕೃಷ್ಣ ಅವರು ಅಲ್ಲಿ ಕಾಣಿಸ್ತಾ ಇರ್ಬೋದು. ಕೇಸರಿ ಕಲರ್ ಶಾಲು ಹಾಕೊಂಡು ಕೂತಿದ್ದಾರೆ. ಅವರು ಇದ್ದರು. ಅವರು ಕುಸ್ತಿ ಪಂದ್ಯನ ವೀಕ್ಷಣೆ ಮಾಡ್ತಾ ಇದ್ರು. ನೀವು ನೋಡಿ. ಯಾವುದೇ ಪ್ರೇಕ್ಷಕರಿಗೆ ಯಾವುದೇ ಅನುಮಾನ ಬೇಡ. ತುಂಬಾ ಇಂಪಾರ್ಷಿಯಲ್ ಆಗಿ ನಿಷ್ಪಕ್ಷಪಾತವಾಗಿ ಕುಸ್ತಿ ನಡೀತಾರೆ. ಒಳ್ಳೆ ರೆಫ್ರಿಗಳಿದ್ದಾರೆ. ಈಗ ಬರ್ತಾ ಇದೆ ನೋಡಿ. ಈ ಪಟ್ಟಣ ಗಮನಿಸಬಹುದು ಯಾವ ರೀತಿ
ಅಂದ್ರೆ ಸ್ನಾಯು ಇದೆಯಲ್ಲ, ಆ ಸ್ನಾಯುವಿನ ಒಂದು ಬಲದ ಮೇಲೆ ಹಿಡಿತವನ್ನ ಸಾಧಿಸಿದ್ದಾರೆ. ಒಳ್ಳೆಯ ಘಟ್ಟ ಬರ್ತಾ ಇದೆ, ಕುತೂಹಲದ ಘಟ್ಟಕ್ಕೆ ಕುಸ್ತಿ ಬರ್ತಾ ಇದೆ ಈಗ. ಬಂದು ರೋಷನ್ ಈಗ ಬೆಳಗ್ತಾ ಇದ್ದಾರೆ. ಕುಸ್ತಿ ಪಂದ್ಯಾವಳಿಯನ್ನು ನೋಡಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿ ಅಲ್ಲಿಂದ ಹೊರಟ್ವಿ. ಇಲ್ಲೊಂದು ಕಾನ್ಸೆಪ್ಟ್ ನೋಡಿ ಚೆನ್ನಾಗಿದೆ, ಈಶ್ವರನ ಹೂದೋಟ. ನಾವೇನಲ್ಲಿ ಒಳಗೇನು ಹೋಗಲಿಲ್ಲ, ಯಾಕಂದರೆ ಅಲ್ಲಿ 100-150 ರೂಪಾಯಿನೋ ಏನೋ ಒಬ್ಬೊಬ್ರಿಗೇ ಇತ್ತು. ಹಾಗಾಗಿ ಇನ್ನು ಮುಂದೆ ಗೇಮ್ಸ್ ಎಲ್ಲ ಇತ್ತು, ನೋಡೋಣ ಅಂದ್ಕೊಂಡು ಅಲ್ಲೇನು ಹೋಗೋಕೆ ಹೋಗಲಿಲ್ಲ. ಹಾಗೆ ಮುಂದೆ ಬಂದ್ವಿ. ಇಲ್ಲಿಂದ ಇನ್ನೂ ಆಟಗಳು ಶುರು. ಆಟಗಳಂದರೆ ಒಂದು ಥರದ ಆಟಗಳಿರಲಿಲ್ಲ, ತುಂಬ ಥರದ ವೆರೈಟಿ ಆಟಗಳಿತ್ತು. ನೋಡ್ತಾ ಹೊರಟ್ವಿ. ಯಾಕಂದರೆ ಪ್ರತಿಯೊಂದು ಗೇಮನ್ನು 100 ರೂಪಾಯಿ ಮೇಲೆ ಹೊರತು 100 ರೂಪಾಯಿ ಒಳಗಿನ ಗೇಮ್ ಅಂತೂ ಯಾವುದೂ ಇರಲಿಲ್ಲ. ಒಂದು 10 ಜನ ಹೋದಿವಿ ಅಂದರೆ 1000 ಬರೀ ಒಂದು ಗೇಮಿಗೆ ಆಗುತ್ತೆ. ಒಳ್ಳೊಳ್ಳೆ ಆಟಗಳಿದ್ದು ಮಾತ್ರ ಆಡೋಂಥವ್ರಿಗೆ. ನಮಗೆಲ್ಲ ಗೇಮ್ ಅಂದರೆ ಭಯ ಬಿಡ್ರಿ. ಜಾಯಿಂಟ್ ವೀಲು ಇದ್ರ ಯಾವ ಗೇಮ್ನೂ ಹತ್ತಕ್ಕಾಗಲ್ಲ. ಹತ್ತಿದ್ವಿ ಅಂದರೆ ಅಷ್ಟೇ ತಲೆ ಸುತ್ತು. ಎಲ್ಲ ಗೇಮ್ ಆಡೋಕ್ಕೂ ಧೈರ್ಯ ಬೇಕು. ಇದ್ದಂತೂ ನೋಡಿರಿ, ಇದನ್ನು ನಾವು ದೂರದಿಂದ ನಿಂತ್ಕೊಂಡು ನೋಡಿ ನಮಗೆ ತಲೆ ತಿರುಗದಂಗೆ ಆಯ್ತು. ಅಲ್ಲಿ ಅದನ್ನು ಆಟ ಆಡಿರೋರು ಅವರಿಗೆ ಎಷ್ಟು ಗಟ್ಟಿ ಗುಂಡಿಗೆ ಇರಬೇಕು. ಯಪ್ಪ, ಅವ್ರು ಚೀರಾಟ ಆಡೋದು ನೋಡಿದ್ರೇ ಇಷ್ಟೊಂದು ಭಯ ಇರೋರು ಆಟ ಯಾಕೆ ಹತ್ತಾರೋ ಅನ್ನಿಸ್ತೈತಿ ನೋಡಿದ್ರೇ. ಮಕ್ಕಳಿಗೆಲ್ಲ ತುಂಬ ಒಳ್ಳೆ ಗೇಮ್ಸ್ ಇದ್ದವು. ನನ್ನ ಮಕ್ಕಳಂತೂ ಯಾವ ಗೇಮ್ನು ತಿರುಗಂಥವು ಯಾವನ್ನೂ ಆಟ ಆಡೋಲ್ಲ ಅಂದರು. ಹಾಗಾಗಿ ಇದು ಒಂದನ್ನೇ ಹತ್ತೀನಿ ಅಂದರು. ಇದು ಕೂಡ ಬರೀ 1 ನಿಮಿಷನೋ 2 ನಿಮಿಷನೋ ಅಷ್ಟೇ. ಹಿಂಗೆ ಹತ್ತು ಕುಣಿಯೋಕ್ಕೆ 50 ರೂಪಾಯಿ. ಪೂರ್ತಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಇನ್ನೂ ಬೇರೆ ಬೇರೆ ಆಟಗಳೆಲ್ಲ ಇದ್ದಾವೆ. ಅದಷ್ಟೇ ವಿಡಿಯೋ ಮಾಡ್ಕೊಳ್ಳೋಕ್ಕೇನು ಆಗಲಿಲ್ಲ. ಯಾರೆಲ್ಲ ಜಾತ್ರೆ ಬರಬೇಕು ಅಂದ್ಕೊಂಡಿದ್ದೀರೋ ಬನ್ನಿ, ಬಂದು ಒಂದು ಸಲ ಜಾತ್ರೆನ ಕಣ್ಣು ತುಂಬ್ಕೊಂಡು ಹೋಗ್ರಿ. ಈ ವಿಡಿಯೋ ನೋಡ್ತಾ ಇರೋರಿಗೆಲ್ರಿಗೂ ಆ ದೇವಿ ಒಳ್ಳೇದು ಮಾಡಲಿ. ಈ ವರ್ಷ ಯಾರೆಲ್ಲ ಅಲ್ಲೇ ಕೂತ್ಕೊಂಡು ಹೋಗಬೇಕಿತ್ತು ಜಾತ್ರೆ, ನಾವು ನೋಡಬೇಕಿತ್ತು ಅಂತ ಅಂದ್ಕೊಳ್ತಾ ಇದ್ದೀರಾ, ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಮುಂದಿನ ನೆಕ್ಸ್ಟ್ ಜಾತ್ರೆಗೆ ನೀವು ಬಂದು ಜಾತ್ರೆ ನೋಡೋಂತಾಗಲಿ. ಜಾತ್ರೆಯ ಪಾರ್ಟ್ 2 ಕೂಡ ವಿಡಿಯೋ ಇದೆ, ನೆಕ್ಸ್ಟ್ ವಿಡಿಯೋ ಇದೆ ನೋಡಿ.